ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಡಿಫ್ರೆಂಟಾಗಿ ಪರ್ಪಲ್ ಕ್ಯಾಬೇಜನ್ನು ಬಳಸ್ಕೊಂಡು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಸುಮಾರು 1 ಬೌಲಷ್ಟು ಕ್ಯಾಬೇಜ್ ತುರಿನ ತೊಗೊಂಡಿದ್ದೀನಿ. ಅರ್ಧ ಕ್ಯಾಬೇಜಷ್ಟು ಈ ರೀತಿ ಉದ್ದುದಕ್ಕೆ ತುರಿದು ಹಾಕೋಬೇಕು. 1 ಬೌಲಷ್ಟು ನಾನು ಇಲ್ಲಿ ಈರುಳ್ಳಿ ಹೂವನ್ನು ಸಣ್ಣದಾಗೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ 3 ರಿಂದ 4 ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡ್ತಾ ಇರ್ಬೋದು ನೀವು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ರಿಂದ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ಈ ಕ್ಯಾಬೇಜು ಮತ್ತು ಅಕ್ಕಿ ಹಿಟ್ಟು, ಈರುಳ್ಳಿ ಹೂವು ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾನು ಸೈಡಲ್ಲಿ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾವು ಚೆನ್ನಾಗಿ ಕುದಿಯೋವಂಥ ನೀರನ್ನೇ ಹಾಕಿ ಕಲಿಸ್ಬೇಕು. ನೋಡಿ, ಈಗ ಕಲಿಸ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾರ್ಮಲಾಗಿ ರೊಟ್ಟಿನೆಲ್ಲ ಹೇಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು. ನಾನಿಲ್ಲಿ ತುಂಬ ಬಿಸಿ ನೀರನ್ನು ಹಾಕ್ತಿರೋದ್ರಿಂದ ಸ್ಪೂನ್ನಲ್ಲಿ ಕಲಿಸ್ತಾ ಇದ್ದೀನಿ. ನಾವು ಕ್ಯಾಬೇಜನ್ನು ಹಸಿದೆ ಹಾಕಿರೋದ್ರಿಂದ ಮತ್ತು ಹಿಟ್ಟನ್ನು ಪುನಃ ಸ್ಟವ್ ಮೇಲಿಟ್ಟು ಬೇಯಿಸ್ತಾ ಇಲ್ಲ. ಹಾಗಾಗಿ ಚೆನ್ನಾಗಿ ಕುದೀತಿರೋಂಥ ನೀರನ್ನು ಹಾಕಿ ಕಲಿಸ್ಕೋಬೇಕು. ಸುಮಾರು ನಾನಿಲ್ಲಿ 1 ರಿಂದ 1.25 ಬೌಲಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ಬಿಸಿ ನೀರು ಹಾಕಿದ ತಕ್ಷಣ ಆ ಕ್ಯಾಬೇಜ್ ಎಲ್ಲ ಒಂದು ಲೈಟ್ ಪರ್ಪಲ್ ಕಲರ್ ರಿಲೀಸ್ ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ರೊಟ್ಟಿ ಇದರಲ್ಲಿ ಮಾಡೋದ್ರಿಂದ. ನೋಡಿ, ಈ ರೀತಿ ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು 3 ರಿಂದ 4 ಚಮಚ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 4 ಚಿಕ್ಕ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು. ಇದಕ್ಕೇ ನಾನು 8 ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 5 ರಿಂದ 6 ಗುಂಟೂರು ಮೆಣಸಿನ್ಕಾಯಿ, 4 ರಿಂದ 5 ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ತಿದ್ದಾಗ ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ. ಆ ಸ್ಟೇಜ್ ತನಕ ಇದನ್ನ ಫ್ರೈ ಮಾಡಬೇಕು. ಇಲ್ಲಿ ನಾನು ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಆಗ್ತಾ ಬರ್ತಾ ಇದೆ. ಈಗ ಇದನ್ನು ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಡೋಣ. ಎಲ್ಲನೂ ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆಯೇ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇದನ್ನ ಗ್ರೈಂಡ್ ಮಾಡಿದಾಗ ಈ ರೀತಿ ಚಟ್ನಿ ರೆಡಿಯಾಗಿದೆ ನೋಡಿ. ಇದು ಹುಳಿಯಾಗಿ ಖಾರವಾಗಿ ಸ್ವೀಟಿಶ್ ಆಗೂ ಇರುತ್ತೆ ಇದು ಚಟ್ನಿ. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನು. ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈಗ ರೊಟ್ಟಿ ಹಿಟ್ಟು ಸಹ ನೆಂದಿದೆ. ಈ ರೀತಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನ ಕಟ್ಟಿಟ್ಕೊಂಡ್ಬಿಟ್ರೆ ತಟ್ಟಕ್ಕೆ ಸುಲಭ ಆಗುತ್ತೆ. ಈಗ ನಾನಿಲ್ಲಿ ಬಟರ್ ಪೇಪರ್ ಮೇಲೆ
ಎಣ್ಣೆನ ಹಚ್ಕೋತಾ ಇದ್ದೀನಿ. ರೊಟ್ಟಿ ಪೇಪರ್ಗೆ ಅಂಟಬಾರ್ದಲ್ಲ, ಹಾಗಾಗಿ ಹೋಳಿಗೆ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೂ ಸಹ ನೀವು ರೊಟ್ಟಿನ ತಟ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಅಭ್ಯಾಸಕ್ಕೆ ತಕ್ಕಂಗೆ ರೊಟ್ಟಿನ ತಟ್ಕೋಬೋದು. ಈಗ ಉಂಡೆ ಮಾಡಿರೋಂಥ ಹಿಟ್ಟನ್ನು ಈ ರೀತಿ ತೆಳ್ಳಗೆ ತಟ್ಕೋಬೇಕು. ಯಾವ ಸೈಜ್ ಬೇಕೋ ಆ ಸೈಜ್ಗೆ ತಟ್ಕೋಬೋದು. ಇದು ನೋಡಿ, ನಾನು ಈ ರೀತಿ ತಟ್ಟಿದ್ದೀನಿ. ಈಗ ಒಂದು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಮೇಲ್ಗಡೆ ಒಂದು ಸಲ ಹಿಂಗೆ ರೋಲ್ ಮಾಡಿದ್ರೆ ಆ ಬೆರಳಿನ ಮಾರ್ಕೆಲ್ಲ ಬೀಳೋದಿಲ್ಲ, ಸ್ಮೂತಾಗಿರುತ್ತೆ ಆಚೆಯಿಂದ ಟೆಕ್ಸ್ಚರು ರೊಟ್ಟಿದು. ಈಗ ಕಾದಿರೋಂಥ ಕಾವಲಿ ಮೇಲೆ ರೊಟ್ಟಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಎರಡು ಬದಿನೂ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ತುಪ್ಪ ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆ ಹಾಕೋಗಿದ್ರೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಇದನ್ನು ರೊಟ್ಟಿ ಕಲರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ತಿರುವಾಗ್ತಾ ಇದ್ದೀನಿ. ಎರಡೆರಡು ಕಾವಲಿಗಳಿಟ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ ಬೆಳಗ್ಗೆ ಅರ್ಜೆಂಟಿಗೆ ಬ್ರೇಕ್ಫಾಸ್ಟ್ಗೆ. ಇದು ನಾನಿಲ್ಲಿ ವಿಡಿಯೋಗೋಸ್ಕರ ಒಂದೇ ಕಾವಲಿ ಮೇಲೆ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೇ ಮಿಕ್ಕಿರೋ ಹಿಟ್ಟನ್ನೆಲ್ಲ ತಟ್ಕೊಂಡು ಎರಡು ಬದಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ನಮ್ಮ ನೀಲಾಂಬರಿ ರೊಟ್ಟಿ ರೆಡಿ ಆಗುತ್ತೆ. ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಈರುಳ್ಳಿ, ಹೂವು ಮತ್ತು ಕ್ಯಾಬೇಜ್ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಎರಡು ರೊಟ್ಟಿ ತಿಂದರೆ ಸಾಕು, ಇದು ಹೊಟ್ಟೆ ತುಂಬೋಗುತ್ತೆ, ಮಧ್ಯಾಹ್ನ ತನಕ ಹಶ್ವಾಗಲ್ಲ. ತುಂಬ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ಇದು. ನಾವಾಗಲೇ ಮಾಡಿಟ್ಕೊಂಡಂಥ ಈರುಳ್ಳಿ ಚಟ್ನಿ ಜೊತೆಗೆ ಇದು ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಕೆಲವರು ಕ್ಯಾಬೇಜ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅಂಥವರು ಸಹ ಈ ರೊಟ್ಟಿನ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗೇ ಬರುತ್ತೆ ಇದು ರೊಟ್ಟಿ. ಟ್ರೈ ಮಾಡಿ ನಮ್ಮ ಈ ನೀಲಾಂಬರಿ ರೊಟ್ಟಿ ಹೇಗೆ ಬಂತು ಅಂತ. ಹಾಗೆ ಈರುಳ್ಳಿ ಚಟ್ನಿನೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.